आपका बी न्यूज नेशन में मैं हूं आबिद हुसैन शेख। कुमार स्वामी सीएम पद छोड़ दे, अप्पा साहब पट्टन शेट्टी। साझा सरकार का अस्तित्व खत्म हो चुका है। बहुमत से हटकर सरकार अल्पमत में आकर भी कुमार स्वामी की जिद सीएम पद पर बैठे हैं। 14 से अधिक शासकों के इस्तीफे के बाद भी सीएम पर विधायकों का भरोसा नहीं है तो सीएम रहकर क्या फायदा का सवाल उठाते हुए आज बीजापुर के बसवेश्वर सर्कल में भाजपा पार्टी के जिला पदाधिकारी, वरिष्ठ नेता, कार्यकर्ताओं के अलावा बीजापुर के पूर्व बीजेपी मंत्री अप्पा साहब पट्टन शेट्टी, विजूगौड़ा पाटिल, संगराज देसाई, जिला अध्यक्ष ने दोस्ती सरकार के खिलाफ धिक्कार के नारे लगाए। ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಕುಸಿದುವುದ ಹಿನ್ನೆಲೆಯಲ್ಲಿ ಒಂದು ಕ್ಷಣನೂ ಇವರು ಮುಂದುವರಿಯಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ಕುಮಾರಸ್ವಾಮಿಯವರು ಅವರ ಬಂಡತನದಿಂದ ಅಥವಾ ಕಾಂಗ್ರೆಸ್ನವ್ರು ನಂಬಿಕೊಂಡು ಇವತ್ತು ರಾಜೀನಾಮೆ ಕೊಡ್ತಾ ಇಲ್ಲ. ಅವರ ಒಂದು ರಾಜಕೀಯ ಹಿರಿತನಕ್ಕೆ ಸುವರ್ಣ ತರುವಂಥದ್ದಲ್ಲ. ಅವರು ತಕ್ಷಣವೇ ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವರಲ್ಲಿದ್ದಂಥ ಸರ್ಕಾರದಿದ್ದಂಥ ಮೈತ್ರಿ ಸರ್ಕಾರದ 14 ಜನ ಶಾಸಕರು ರಾಜೀನಾಮೆ ಕೊಟ್ಟಾಗೂ ಕೂಡ ಇವತ್ತು ಅವ್ರಿಗೆ ಬೆಂಬಲ ಇಲ್ಲ, ಅವ್ರಿಗೆ ಬಹುಮತ ಇಲ್ಲ ಅಂತ ಗೊತ್ತಿದ್ರು ಕೂಡ ಕುಮಾರಸ್ವಾಮಿಯವರು ರಾಜೀನಾಮೆ ಕೊಡದೆ ಮುಂದುವರೆದಿದ್ದು ಭಾಳಷ್ಟು ಇವತ್ತು ನಮ್ಮ ರಾಜ್ಯಕ್ಕೆ ಇದೊಂದು ನಾಚಿಕೆಗೇಡು ಸಂಗತಿ. ಇವತ್ತು ಕುಮಾರಸ್ವಾಮಿಯವರು ಇನ್ನೂ ಕೂಡ ಅವರಿಗೆ ಅರಿವಾಗಿಲ್ಲ. ಕಾಂಗ್ರೆಸ್ದವರು ಅವ್ರನ್ನ ಇನ್ನೂ ಕೂಡ ಮೋಸ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನು ಒಳ್ಳೆ ತರಕ್ಕೆ ತಿಳ್ಕೊಂಡು ಅವ್ರಿಗೇನು ಮಾತು ಕೊಡ್ತಾ ಇರೋದು ಸಂಪೂರ್ಣವಾಗಿ ಕುಮಾರಸ್ವಾಮಿಯವ್ರನ್ನ ಅವ್ರ ಮರ್ಯಾದೆ ತೆಗಿಬೇಕನ್ನುವಂಥ ಕುತಂತ್ರಕ್ಕೆ ಕಾಂಗ್ರೆಸ್ ಅವ್ರು ಮಾಡ್ತಾಯಿದ್ದಾರೆ. ಈಗ ಹೆಚ್ಚು ಶಾಸಕರು ಕಾಂಗ್ರೆಸ್ಸಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು ಅವರ ಒಂದು ಇದರಿಂದಲೇ ಇವರು ವಿಶ್ವಾಸದಿಂದ ಇವರು ರಾಜೀನಾಮೆ ಕೊಡ್ತಾ ಇರೋದು ನನ್ನ ಅನಿಸಿಕೆ ಆಗಿದೆ. ಮಾನ ಮರ್ಯಾದೆ ಗೌರವ ಅವ್ರಿಗೇನಾದರೂ ಇದ್ದರೆ ತಕ್ಷಣದಿಂದಲೇ ರಾಜೀನಾಮೆ ಕೊಡಬೇಕು. ಯಾಕಂದರೆ ಸಂಖ್ಯಾಬಲನೇ ಸಂವಿಧಾನದಲ್ಲಿ ಮುಖ್ಯ. ಸಂಖ್ಯೆ ಇರುವಂಥ ಬಹುಮತ ಇರುವಂಥ ಒಂದು ಸರ್ಕಾರದ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದೆ. ಇದು ಕುರ್ಚಿಗೆ ಸೀಮಿತಕ್ಕರೆ ಜನರಿಗೆ ಸಂವಿಧಾನಕ್ಕೆ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥದ್ದು ಈ ಸಂದರ್ಭ ಹೇಳಿ ಇವರು ತಕ್ಷಣ ರಾಜೀನಾಮೆ ಕೊಡಬೇಕಂತ ನಾನು ಆಗ್ರಹ ಮಾಡ್ತಾರೆ. ಆಪರೇಷನ್ ಕಮಲ್ ಸಕ್ಸಸ್ಫುಲ್ ಆಯ್ತು. ಆಪರೇಷನ್ ಕಮಲ್ ಮಾಡಿಲ್ಲ. ಅವ್ರ ಶಾಸಕರೇ ಬ್ಯಾಸತ್ತು, ಅವ್ರ ವರ್ಗದಿಂದ ಬ್ಯಾಸತ್ತು. ಮಂತ್ರಿ ಕೊಟ್ಟರು ಕೂಡ ಬಿಟ್ಟು ಬಂದಾರಂದ್ರೆ ಯಥಾರ್ಥಿಗಳು ಅವರ ವ್ಯವಸ್ಥೆಯನ್ನು ಒಪ್ಪದೇ ಇರುವಂಥವ್ರು, ಅವರ ಏನು ನಡತೆ ಇರ್ಬೋದು, ಅವರು ಕಾಂಗ್ರೆಸ್ ಮತ್ತು JDSನ ಅವ್ರ ದಬ್ಬಾಳಿಕೆ ಇರ್ಬೋದು, ಇವೆಲ್ಲವೂ ಕೂಡ ಬೇಸತ್ತು ಅವರು ಹೊರಗಡೆ ಬಂದು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ಕೊಡ್ತಾಯಿದ್ರೆ ಯಾರೂ ಕೂಡ ಕಮಲದ ಒಂದು ಕಮಲ ಆಪರೇಷನ್ನ ರಾಷ್ಟ್ರೀಯ ನಾಯಕರು ಮಾಡಿಲ್ಲ, ರಾಜ್ಯ ನಾಯಕರು ಮಾಡಿಲ್ಲ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಈ ರಾಜ್ಯದ ಮುಖ್ಯಮಂತ್ರಿಗಳು ಸ್ವಯಂ ಪ್ರೇರಣೆಯಿಂದ ಇವತ್ತು ಶಾಸಕರು ರಾಜೀನಾಮೆಯನ್ನು ಸ್ಪೀಕರ್ ಅವರಿಗೆ ಕೊಟ್ಟು 17 ಜನ ಶಾಸಕರು ಈಗಾಗಲೇ ರಾಜೀನಾಮೆ ಕೊಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ಕುಮಾರಸ್ವಾಮಿಯವರು ತಮ್ಮ ಸ್ವಯಂ ಪ್ರೇರಣೆಯಿಂದ, ಸ್ವಯಂ ಇಚ್ಛೆಯಿಂದ ತಾವೇ ರಾಜೀನಾಮೆ ಕೊಟ್ಟು ತಮ್ಮ ಮನೆಗೆ ಹೋದ್ರೆ ಭಾಳ ಒಳ್ಳೆಯದಂತೇಳಿ ಈ ಭಾರತೀಯ ಜನತಾ ಪಕ್ಷದಿಂದ ನಾವು ಹೋರಾಟವನ್ನು ನಾವು ಮಾಡಿದ್ದೀವಿ. ಯಾಕಂದರೆ ಕುಮಾರಸ್ವಾಮಿಯವರು 13 ತಿಂಗಳಲ್ಲಿ ಇವತ್ತು ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಏನು? ಸುಳ್ಳು ಆಶ್ವಾಸನೆ, ಸುಳ್ಳು ದಾರಿಯನ್ನು ತೋರಿಸಿ ಜನರನ್ನು ತಪ್ಪು ದಾರಿ ಹೇಳ್ತಕ್ಕಂಥ ಒಬ್ಬ ಕುಮಾರಸ್ವಾಮಿಯವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಪಕ್ಷದ ಶಾಸಕರು ಮತ್ತು ಕಾಂಗ್ರೆಸ್ ಶಾಸಕರು ಈಗಾಗಲೇ ರಾಜೀನಾಮೆ ಕೊಟ್ಟು ಅವರು ತಮ್ಮ ಯಾವ ಗುಡಿಗೆ ಸೇರಬೇಕಾಗಿ ಆ ಗುಡಿಗೆ ಸೇರಿಬಿಟ್ಟಿದ್ದಾರೆ. ಆದರೆ ಭಾರತೀಯ ಜನತಾ ಪಕ್ಷ ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ, ಅದನ್ನು ಮಾಡ್ತಾರೆ ಅಂತೇಳಿ ಏನು ಸುಳ್ಳು ಹೇಳಿಕತ್ತಾರೆ. ಇದು ಸತ್ಯಕ್ಕೆ ದೂರವಾಗತಕ್ಕಂಥದ್ದು. ಅವ್ರ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟು ಇವತ್ತು JDS ಮತ್ತು ಕಾಂಗ್ರೆಸ್ ತೊರೆದು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಮುಂದಿನ ದಿನಮಾನಗಳಲ್ಲಿ ಇವತ್ತಿನ ದಿನ ತಮಗೇನಾದರೂ ಆತ್ಮಲೋಕನ ಮಾಡಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಕುಮಾರಸ್ವಾಮಿಯವರು ನಾವು ರಾಜೀನಾಮೆ ಕೊಟ್ಟು ತಮ್ಮ ಮನೆಗೆ ಹೋಗೋದು ಭಾಳ ಒಳ್ಳೆಯದು ಅಂಥೇಳಿ ಅವ್ರ ಮಾನ ಮರ್ಯಾದೆ ಉಳಿತದ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಆದರೆ JDSದವರು ಮತ್ತು ಕಾಂಗ್ರೆಸ್ದವರು ಒಂದು ಮಾತು ಹೇಳಿದ್ರು, ಏನಪ್ಪ ಅಂತಂದರೆ 20 ಕೋಟಿ 30 ಕೋಟಿ ಅಂಥೇಳಿ ಇವತ್ತೇನು ನಮ್ಮ ಶಾಸಕರ ಮೇಲೆ ಏನೋ ಒಂದು ಸುಳ್ಳು ಹೇಳಿಕೆಯನ್ನು ಕೊಡ್ತಿದ್ದಾರೆ ಕಾಂಗ್ರೆಸ್ದವರು. ಅವ್ರಿಗೆ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ. ಈ ಕ್ಷೇತ್ರದಲ್ಲಿ ತಮ್ಮ ಕ್ಷೇತ್ರದಲ್ಲಿ ತಾವು ಯಾವ ರೀತಿ ಆರಿಸಿ ಬಂದಾರ ಅನ್ನೋದು ತಾವೇ ಆತ್ಮಲೋಕನ ಮಾಡ್ಕೋಬೇಕು. ಆದರೆ ಅದನ್ನೆಲ್ಲ ಬಿಟ್ಟು ಬದಿಗಿಟ್ಟು BJP ಅವರು ದುಡ್ಡು ಕೇಳ್ಯಾರ, ಅವ್ರು 20 ಕೋಟಿ ಕೇಳ್ಯಾರ, 50 ಕೋಟಿ ಕೇಳ್ಯಾರ ಅಂತ ಹೇಳ್ತಾರೆ.
ಇದೇ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳು. ನಾನು ಅದೇ JDS ಪಕ್ಷದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಅಧಿಕಾರ ನೀವು ಕೊಡಬೇಕು, 2 ಸಲ ನೀವು ನಮ್ಮ ಕ್ಷೇತ್ರಕ್ಕೆ ಬಂದಿಲ್ಲ ಅಂತೇಳಿ ಕಾರ್ಯಕರ್ತರು ಕೇಳಕ್ಕೆ ಹೋದರೆ ಅವರಿಗೆ 30 ಕೋಟಿ 40 ಕೋಟಿ ಕೇಳ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ ಒಬ್ಬರು. ಆದರೆ ಅದನ್ನೆಲ್ಲ ಬದಿಗಿಟ್ಟು BJP ಅವ್ರ ಮೇಲೆ ಗುಬ್ಬಿ ಕುಡಿಸ್ತಕ್ಕಂಥದ್ದು ಏನು ನೀವು ಮಾಡಕತ್ತೀರಿ, ಇದನ್ನು ಮಾಡ್ಕೊಳ್ಳೋಕೆ ಸರಿಯಲ್ಲ. ನೀವು ಆತ್ಮಲೋಕನ ನೀವು ವಿಚಾರ ಮಾಡಿಕೊಂಡು ಇವತ್ತೇ ನೀವು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜೀನಾಮೆ ಕೊಟ್ಟು ನೀವು ಮನೆಗೆ ಹೋದ್ರೆ ಭಾಳ ಒಳ್ಳೇದು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಆಪರೇಷನ್ ಕಮಲ ಇವತ್ತು JDS ಕಾಂಗ್ರೆಸ್ದವರು ಈಗಾಗಲೇ ಅವರು ಮುಂದುವರೆದಿದ್ದಾರೆ. ನಮ್ಮ ರಾಜ್ಯದ ನಾಯಕರು ಮತ್ತು ಕೇಂದ್ರ ನಾಯಕರು ಯಾವುದೂ ತೀರ್ಮಾನ ತಗೊಂಡಿಲ್ಲ. ನಾವು ಆಪರೇಷನ್ ಕಮಲ ಮಾಡತಕ್ಕಂಥ ಅವಶ್ಯಕತೆ ನಮಗಿಲ್ಲ. ಯಾಕಂದರೆ ಜನ ತೀರ್ಪು ಕೊಟ್ಟಿದ್ದಾರೆ. 105 ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಆ 105 ನಮ್ಗೆ 4-5 ಸೀಟ್ಗಳನ್ನು ಕಡಿಮೆ ಬಿದ್ದಿದ್ದಾವೆ. ಆದರೂ ಕೂಡ ವಿರೋಧ ಪಕ್ಷದಲ್ಲಿ ನಾಯಕರಾಗಿ ನಮ್ಮ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ವಿರೋಧ ಪಕ್ಷ ನಾಯಕರಾಗಿ ಮುಂದುವರಿದಿದ್ದಾರೆ. ಆದರೆ ಕೇಂದ್ರದ ಮತ್ತು ರಾಜ್ಯದ ಎಲ್ಲ ಶಾಸಕರು ಕೂಡ ಏನು ತೀರ್ಮಾನ ತಗೋತಾರೋ ಅದು ರಾಜ್ಯದ ನಾಯಕರು ಮತ್ತು ಕೇಂದ್ರ ನಾಯಕರಿಗೆ ಬಿಟ್ಟು ಕೊಡ್ತಕ್ಕಂಥ ವಿಷಯ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಕಾಂಗ್ರೆಸ್ ಅವರು ಹೇಳ್ತಾರೆ BJP ಅವರು ಕೆಲವರು ಶಾಸಕರು ನಮ್ಮ ಸಂಪರ್ಕದಾಗಿದ್ದಾರೆ. ಯಾರು ಇವ್ರು ಏನು ತಿಪ್ಪರ್ಲಗ ಹೊಡೆದ್ರು ನಮ್ಮ BJP ಶಾಸಕರು ಒಬ್ಬರು ಹೋಗಂಗಿಲ್ಲ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ದವರು JDSದವರು ಇವತ್ತು ನಮ್ಮ ಕಡೆನೇ ಬರ್ತಾರೆ. ಪುನಃ ನಮ್ಮ ಶಾಸಕರು ಒಬ್ಬರು ಹೋಗಂಗಿಲ್ಲ. ಇದನ್ನ ನೀವು ಕಾದು ನೋಡಿ. ಕುಮಾರಸ್ವಾಮಿ ಮೈತ್ರಿ ಸರ್ಕಾರಕ್ಕೆ ಜನಾದೇಶ ಇರಲಾರ್ದಂಥ ಈ ಸರ್ಕಾರ ಅಪವಿತ್ರ ಮೈತ್ರಿ ಅಂತ ಹೇಳ್ತದ್ದು. ಆದರೆ ಯಾವುದೇ ಒಂದು ಚುನಾವಣೆ ಪೂರ್ವದಲ್ಲಿ ಮೈತ್ರಿ ಮಾಡಿಕೊಂಡು ಜನಾದೇಶ ಪಡ್ಕೊಂಡು ಸರ್ಕಾರ ಮಾಡಬೇಕಾಗಿತ್ತು, ಅದಾಗಲಿಲ್ಲ. ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಒಂದು ಮೈತ್ರಿ ಸರ್ಕಾರನ ಮಾಡಿಕೊಂಡ್ರು. ಈ ಸ್ವಾರ್ಥ ಎಲ್ಲಿಗೆ ಹೋಗ್ತಾನೆ, ಕೇವಲ ತಮ್ಮ ಕುಟುಂಬನ ರಕ್ಷಣೆ ಮಾಡ್ಕೋಬೇಕು, ತಮ್ಮ ರಕ್ಷಣೆ ಆಗ್ಬೇಕಂತ ಅನ್ನೋಂಥದ್ದಕ್ಕೆ ಇಡೀ ಕರ್ನಾಟಕದ ಜನರ ಹಿತಾಸಕ್ತಿ ಅಂತದನ್ನೆಲ್ಲವನ್ನು ಬಲಿ ಕೊಟ್ಟು ಅದರಲ್ಲಿಯೂ ಕೂಡ ವಿಶೇಷವಾಗಿ ಇಡೀ ಉತ್ತರ ಕರ್ನಾಟಕ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಅಭಿವೃದ್ಧಿ ಅನ್ನೋಂಥದ್ದು ಎಲ್ಲ ರೀತಿಯಿಂದ ವಂಚಿತಕ್ಕೆ ಒಳಗಾಗಿರ್ತಕ್ಕಂಥ ಉತ್ತರ ಕರ್ನಾಟಕ. ಹೀಗಾಗಿ ಈ ಮೈತ್ರಿ ಸರ್ಕಾರದಲ್ಲಿ ಇವತ್ತು ಶಾಸಕರೇ ಇವತ್ತು ಅಸಮಾಧಾನಗೊಂಡ ಕೇಸಿಂದ ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂತೇಳಿ ಸುಮಾರು 15ಕ್ಕೂ ಹೆಚ್ಚು ಜನ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಬಹುತೇಕ ಇನ್ನೂ 8-10 ಜನ ಕೂಡ ರಾಜೀನಾಮೆ ಕೊಡುವಂಥ ಹಂತನೊಳಗದಾರ. ಸಂಪೂರ್ಣ ಬಹುಮತ ಕಳ್ಕೊಂಡಿರ್ತಕ್ಕಂಥ ಈ ಸರ್ಕಾರ ಇಷ್ಟಾದರೂ ಕೂಡ ಇನ್ನೂ ಕೂಡ ಮುಖ್ಯಮಂತ್ರಿಗಳು ಎಂಥ ಒಂದು ನಿರ್ಲಜ್ಜಿತನ ಅಂತ ಅನ್ನುವಂಥದ್ದನ್ನು, ಯಾಕಂದರೆ ಸುಮಾರು 1 ವರ್ಷ 1.5 ವರ್ಷ ಮುಖ್ಯಮಂತ್ರಿ ಆದ ಮೇಲೆ ಕೇವಲ 5 ಸ್ಟಾರ್ ಹೋಟೆಲ್ದಲ್ಲಿ ಇದ್ದುಕೊಂಡು ಈ ಒಂದು ರಾಜ್ಯಭಾರ ಮಾಡಿದರು. ತಾಜ್ ವೆಸ್ಟರ್ನ್ ಹೋಟೆಲ್ ಬಿಟ್ಟು ಜನರ ಬಳಿ ಹೋಗಲೇ ಇಲ್ಲ. ಇಂಥ ಒಂದು ಕೆಟ್ಟ ದರಿದ್ರ ಮುಖ್ಯಮಂತ್ರಿ, ಉತ್ತರ ಕರ್ನಾಟಕ ವಿರೋಧಿ ಮುಖ್ಯಮಂತ್ರಿ. ನೀವು ತಕ್ಷಣವೇ ನೀವು ಜನರಿಗೆ ಮತ್ತೊಬ್ಬರಿಗೆ ಬೇರೆದವ್ರಿಗೆ ಕೇಳ್ತಿದ್ರು ಮಾನ ಮರ್ಯಾದೆ ಬಗ್ಗೆ. ನಿಮಗೆ ಕಿಂಚಿತ್ತು ಏನಾದರೂ ಮಾನ ಮರ್ಯಾದೆ ಅನ್ನುವಂಥದ್ದು ಏನಾದರೂ ಇತ್ತಂದರೆ ತಕ್ಷಣವೇ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಒಂದು ಬಹುಮತ ಪಡ್ಕೊಂಡಿರ್ತಕ್ಕಂಥ ಒಂದು BJP ಸರ್ಕಾರದಕ್ಕೆ ಈಗಾಗಲೇ ಸುಮಾರು 107 ಸೀಟನ್ನು ಪಡೆದುಕೊಂಡಿರ್ತಕ್ಕಂಥ ಜನಾದೇಶ ಸಂಪೂರ್ಣವಾಗಿ BJP ಪರವಾಗಿ ಅದ. ಹೀಗಾಗಿ ನಿಮ್ಮ ಕುರ್ಚಿ ಬಿಟ್ಟು ನೀವು ತೊಲಗಬೇಕಂತನ್ನುವಂಥದ್ದನ್ನು ಆಗ್ರಹಪಡಿಸಲಿಕ್ಕೆ ಇವತ್ತು ನಾವೆಲ್ಲರೂ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಅದಷ್ಟೇ ಶೀಘ್ರವೇ ಇವತ್ತೇ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. RS ಪಾಟೀಲ್ ಕುಸ್ಬಾ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದ ವತಿಯಿಂದ ಬಹುಮತ ಕಳ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಬೇಗ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತೇಳಿ ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೆವು. ಯಾಕಂತ ಹೇಳಿದ್ರೆ ಬಹುಮತ ಕಳ್ಕೊಂಡಾಗ ಅವ್ರ ಶಾಸಕರೇ ಓಡಿ ಹೋಗಿಸಿಂದ ಭಾರತೀಯ ಜನತಾ ಪಾರ್ಟಿ ಸೇರಿಕೊಂಡು ಬೆಂಬಲ ಸೂಚಿಸಿದಾಗ ಇವರು ಇನ್ನೂ ಕೂಡ ವಿಧಾನಸೌಧದೊಳಗೆ ತಮ್ಮ ಕೊಠಡಿಯೊಳಗೆ ಕೂತ್ಕಿಸಿಂದ ಕಡತಗಳಿಗೆ ಸಹಿ ಹಾಕಿ ಕೊಟ್ಟಿ ಬಿಲ್ಗಳನ್ನು ತಕ್ಕೊಳ್ಳುವಂಥ ಕುತಂತ್ರ ರಾಜಕಾರಣವನ್ನು ಅಧಿಕಾರ ಹೋದರೂ ಇವತ್ತು ಮಾಡ್ಲಕತ್ತಾರಲ್ಲ, ಇವರು ಅತ್ಯಂತ ನಾಚಿಗೆಡ್ತನ ಅನ್ನೋವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಒತ್ತಿ ಹೇಳ್ತಾ ಇದ್ದೆವು. ಅವ್ರಿಗೇನಾದರೂ ಮರ್ಯಾದೆ ಮಾನ ಮರ್ಯಾದೆ ಇತ್ತಂದ್ರೆ ತಕ್ಷಣ ರಾಜೀನಾಮೆ ಕೊಡಬೇಕು, ವಿಧಾನಸೌಧದಿಂದ ಹೊರಗೆ ಬರಬೇಕು. 12ನೇ ತಾರೀಕಿಗೆ ಅಧಿವೇಶನ ಅಂತ ಹೇಳ್ತಾರೆ. ಆವಾಗ ಯಾರಿಗೆ ಬಹುಮತದ ಅವರು ಸರ್ಕಾರ ರಚನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದಿಂದ ಆಗ್ರಹ ಮಾಡ್ತಾ ಇದ್ದೀವಿ. जिलाध्यक्ष BJP। सुहाने सफर का अब लीजिए आनंद। आपके लिए रोजाना बीजापुर से पुनः आरामदायक सुविधा के साथ रात 10 बजे बीजापुर केंद्र बस स्टैंड दात्री मस्जिद के सामने AC स्लीपर साई कृपा ट्रैवल्स जो आपकी सेवा के लिए अब है तैयार। यात्रीगण इसकी बुकिंग और अधिक जानकारी के लिए गणेश ट्रैवल्स ऑफिस से संपर्क कर सकते हैं।
और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए YouTube में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।